ನನ್ನ ಚಾನೆಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ಕೋರುತ್ತೇನೆ. ಇಂದು ನಾನು ನಿಮಗೆ ತೋರಿಸ್ತಿರುವುದು ಪಪಾಯ ಕಾಯಿ ಗೊಜ್ಜು. ಬೇಕಾಗಿರುವ ಪದಾರ್ಥಗಳು: ಮೆಂತ್ಯ, ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಕರಿಬೇವು, ಕಡಲೆಬೇಳೆ, ಹುರಿಗಡಲೆ. ಎಣ್ಣೆಯನ್ನು ಕಾಯಿಸಿ ಕಡಲೆಬೇಳೆಯನ್ನು ಹಾಕಿ ಹುರಿಯಿರಿ. ಮೆಂತ್ಯವನ್ನು ಹಾಕಿ ಚೆನ್ನಾಗಿ ಹುರಿಯಿರಿ. ಕರಿಮೆಣಸಿನಕಾಯಿ ಮತ್ತೆ ಕರಿಬೇವನ್ನು ಹಾಕಿ ಹುರಿಯಿರಿ. ಕರಿಬೇವಿನ ಸೊಪ್ಪು ಕರಕರೆಯಾಗುವವರೆಗೆ ಹುರಿಯಿರಿ. ಎಲ್ಲಾ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿ ಚಟ್ನಿ ಹದಕ್ಕೆ ರುಬ್ಬಿಕೊಳ್ಳಿ. ಪಾತ್ರೆಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಸಾಸಿವೆಯನ್ನು ಹಾಕಿ ಸಿಡಿಸಿ. ಪಪಾಯ ಕಾಯನ್ನು ಹಾಕಿ ಮಿಶ್ರ ಮಾಡಿ. ತಯಾರಿಸಿರುವ ಚಟ್ನಿಯನ್ನು ಹಾಕಿ ಮಿಶ್ರ ಮಾಡಿ. ನಂತರ ಗೊಜ್ಜಿನ ಹದಕ್ಕೆ ಬರುವಷ್ಟು ನೀರನ್ನು ಸೇರಿಸಿ ಮಿಶ್ರ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುದಿಯಲು ಬಿಡಿ. ನಿಮ್ಮ ಪಪಾಯಿ ಗೊಜ್ಜು ಸಿದ್ಧವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.